ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಅಕ್ಕಪಕ್ಕ ಇರ್ತಕ್ಕಂಥ ಆಶ್ರಮಗಳಿಗೆ ಹೋಗಿ ಏರ್ ಕಟ್ ಮಾಡೋದು ಅಥವಾ ಅವ್ರಿಗೆ ತಲೆಗೆ ಎಣ್ಣೆ ಹಾಕೋದು ಅಥವಾ ಉಗುರು ಕಟ್ ಮಾಡೋದು ಯಾವ್ದಾದ್ರೂ ಪರವಾಗಿಲ್ಲ. ನಿಮ್ಮ ಕೈಲಾದಂತ ಸೇವೆನ ನಿಸ್ವಾರ್ಥವಾಗಿ ಯಾವುದೇ ಆಶ್ರಮದಲ್ಲಾದ್ರೂ ಮಾಡಿ. ದಯವಿಟ್ಟು ಒಳ್ಳೇದು ಮಾಡಲಿ ದೇವ್ರು ಭಗವಂತ. ಹೆಂಗೈತೆ ಗಜ ಹೇರ್ ಕಟ್? ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನು ನೋಡಿ ಯಾವ ತರ ಇದು ಹೇರ್ ಕಟ್ ಮಾಡ್ತೀರ? ನಾನು ನೋಡಿಲ್ಲ, ಕನ್ನಡಿಕ ನೋಡ್ಬೇಕು. ಚೆನ್ನಾಗಿ ಮಾಡ್ತಾರೆ ಹೇರ್ ಕಟ್. ಯಾರು ಮಾಡ್ತಿದ್ರು? ನೀವೇ ಮಾಡಿಸಿ. ನೋಡಿ ಗಜನ್ ಹೇರ್ ಕಟ್ ಹೆಂಗಿದೆ ಅಂತ. ಆಚೆ ಮಾಡ್ಬೇಕಂದ್ರೆ ಇಲ್ಲೇ ಮಾಡಾಯ್ತು. ನಾನೇ ಹೇರ್ ಕಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಇದು ಆಚೆನೆ ಮಾಡ್ತಿರೋದು. ಅದು ಆಚೆನು. ಓ ಸಲು, ಅವ್ನು ಹೇಳ್ತಿರೋದು ಸಲೂನಲ್ಲಿ ಮಾಡಿಸ್ಬೇಕು. ಅದೇ ನಾನು ಮಾಡಿಸ್ಬೋದು, ಇಲ್ಲಿ ಮಾಡಿಸಿದಾನಂತ. ಆಯ್ತು, ಇವಾಗ ಚೆನ್ನಾಗೈತಾ? ನೋಡ್ಬೇಕು, ನೋಡಿಲ್ಲ ಇನ್ನ ನೋಡಿಲ್ವಾ? ಇರೋಣ, ಇಲ್ಲೇ ಮಿರರ್ ಹಾಕಿ ತೋರಿಸ್ಬಿಡ್ತೀನಿ. ಸೆಲ್ಫಿ ಹೊಡ್ ತೋರಿಸ್ತೀನಿ. ನೋಡ್ಕೊಳಪ್ಪ. ಆಯ್ತಾ? ಆ ಅಣ್ಣಂಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಬಾಯ್. ಹಲೋ ಹಲೋ ಅಣ್ಣ ಥ್ಯಾಂಕ್ಸ್ ಭಯ ಅಲ್ಲ, ನೀಟಾಗಿ ಹೇಳು ಅಣ್ಣ. ಥ್ಯಾಂಕ್ಸ್ ಬಾಯ. ಅದು ಅವ್ರು ಹೇಳೋದು ಒಂದು ಭಾಷೆ, ನನ್ನ ಭಾಷೆ ಬಂದು ನೀನು ಅದಕ್ಕೆ ಕ್ಲಿಯರಿಟಿಯಾಗಿ ಮಾತಾಡಿದ್ರೆ ಕಲಿ ನೀಟಾಗಿ ಮಾತಾಡಿದ್ರೆ ಅವಾಗ ಅವ್ರಿಗೂ ಅರ್ಥ ಆಗುತ್ತೆ. ನೀನು ಗಂಟ್ಲೊಳಿಗೆ ನುಂಗ್ಕೊಂಡು ಮಾತಾಡಿದ್ರೆ ಅರ್ಥ ಆಗುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ಎಲ್ಲೋಗೋಣ? ಕಟಿಂಗ್ ಆಯ್ತು. ನೆಕ್ಸ್ಟ್ ಏನಿಲ್ಲ, ಬೇರೆ ಏನು ಆಸೆ ಇಲ್ವೇ? ಬೇರೆ ಏನು ಆಸೆ? ತಿನ್ನಕ್ಕೆ ಮದ್ವೆ ಆಸೆ ಒಂದ್ ಐತೆ, ಮೀಸೆ ಬರ್ಬೇಕಂತ ವೇಟ್ ಮಾಡ್ತಾವನಿ. ನೋಡಿ, ಮೀಸೆ ಬರ್ಬೇಕು ಅಂತ ಹೇಳಿದ್ನಲ್ವಾ? ನೋಡಿ ಮೀಸೆ ಗೀಸೆ ಒಂದೇ ಕಾಣಿಸ್ತಿಲ್ಲ. ಅದಲ್ಲ ಬ್ಲೇಡ್ ಹಾಕ್ಬಿಟ್ಟವನೆ, ಬ್ಲೇಡ್ ಹಾಕಿದ್ರೆ ಬಂದ್ಬಿಡುತ್ತೆ ಅಂತ. ಬೇಗ ಮೀಸೆ ಅದೇ ಸೇಮ್ ಮಾಡ್ಬೇಕು. ಬೇಗ ಮೀಸೆ ಬರ್ಲಿ ಅಂತ ಕಣಪ್ಪಿ. ಮದ್ವೆ ಆಗ ರೆಡಿ ಆಗಿದ್ಯಾ? ಇಲ್ಲಪ್ಪ, ಇನ್ನೂ ಸ್ವಲ್ಪ ದಿನ ಇದೆ, ಬಂದಿಲ್ಲ. ಎಷ್ಟು ವರ್ಷ ಅಪ್ಪಿ? ಇನ್ನು ನೋಡೋಣ, ಬಂದಿಲ್ಲ, ಚೂರು ಬರ್ತಿಲ್ಲ. ಮದ್ವೆ ಆಗ್ಬಿಡೋದು. ಚೂರು ಬರ್ತಿಲ್ಲ ಅಂತ ಫೀಲ್ ಆಯ್ತು ಅವನು ಅಲ್ವಾ? ಬಲ್ಲೆ ಅಂತ ಫೀಲ್ ಆಯ್ತಿದ್ಯಾ ಚೂರು ಬರ್ತಿಲ್ಲ ಮೀಸೆ ಅಂತ? ಯಾಕೆ ಮೀಸೆ ಬಂದಾದ್ಮೇಲೆ ಮದ್ವೆ ಆಗ್ಬೇಕು ಅಂತ ನಿಮ್ಗೆ? ಇನ್ನು ಮೀಸೆ ಮುಂದೆ ಯಾರು ಮದ್ವೆ ಆಗ್ತಾರೆ? ಚಿಕ್ಕ ಹುಡುಗರು ಮೀಸೆಗಿಂತ ಮುಂಚೆ ಯಾರು ಮದ್ವೆ ಆಗಲ್ವಾ? ಎಷ್ಟೊಂದು ಜನ ಆಗೋರು.
ಸೈಡ್ ಕಟಿಂಗ್ ಸೈಡ್ ಕಟಿಂಗ್ ಸ್ಟ್ರೈಟ್ ಕಟ್ಟಿಂಗ್ ಹೇಳು ಭಯ್ಯಗೆ ಭಯ ಸ್ಟ್ರೈಟ್ ಕಟ್ ಮಾಡಿ ಏನು ಆಯ್ತು ಆಯ್ತು ಮಾಡ್ತಾರೆ ಅಂತ ಹೇಳಿದಾ? ಗುಡ್ ಹೊಟ್ಟು ಸಾಕು ಸಾಕು ಅವಕಾಶ ಚೆನ್ನಾಯ್ತಾ ಬುಜ್ಜಿ? ಚೆನ್ನಾಗಿದೆ ಬುಜ್ಜಿ ಮಸ್ತ್ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ಮತ್ತಿಕೆರೆಯಿಂದ ಟ್ರೆಡಿಷನಲ್ ಸಲೂನ್ ವತಿಯಿಂದ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕೂಡ ಕಟಿಂಗು ಶೇವಿಂಗ್ ಅನ್ನ ಉಚಿತವಾಗಿ ಮಾಡಿರ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಬಹಳ ಭಗವಂತ ಅಂದ್ರೆ ದೇವ್ರು ಮೆಚ್ಚುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಅದ್ಭುತವಾಗಿ. ಎಲ್ರಿಗೂ ಈಗಲೇ ಹುಡುಗಿ ಮದುವೆ ಮಾಡ್ಬೋದು, ಆ ತರ ಕಾಣಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಇವರು ಉಚಿತವಾಗಿ ಬಂದು ಎಲ್ಲ ಸೇವೆ ಸಲ್ಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ದೇವ್ರು ಒಳ್ಳೇದು ಮಾಡಿ. ನಮ್ಮ ಆಶ್ರಮ ಹೇಗಿದೆ ಮೇಡಮ್? ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೂ 4-6 ಜನಕ್ಕೆ ನಿಮಗೆ ಒಳ್ಳೆ ಕೆಲಸ ಮಾಡೋ ಶಕ್ತಿ ಕೊಡಲಿದ್ದು ಥ್ಯಾಂಕ್ ಯು. ಹೇಗಿದೆ ಓವರ್ ಆಲ್ ಎಲ್ಲರನ್ನು ನೋಡಿದಾಗ ಏನು ಖುಷಿ ಆಯಿತು, ತುಂಬ ಖುಷಿ ಆಯಿತು. 4-6 ಕಡೆಯಿಂದ ಬಂದಿರ್ತಾರೆ ಜನ, 4 ಥರ ಯೋಚನೆಗಳಿರುತ್ತೆ. ಹಾಗಿದ್ರೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಅಷ್ಟು ಸುಲಭವಾದ ಮಾತಲ್ಲ ಇದೆಲ್ಲ. ತುಂಬಾ ಕಷ್ಟ, ಬಟ್ ಆದ್ರೆ ಎಲ್ಲರೂ ಆಶೀರ್ವಾದ, ಕರ್ನಾಟಕ ಜನರ ಆಶೀರ್ವಾದ. ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಅಕ್ಕಪಕ್ಕ ಇರ್ತಕ್ಕಂಥ ಆಶ್ರಮಗಳಿಗೆ ಹೋಗಿ ಏರ್ ಕಟ್ ಮಾಡೋದು ಅಥವಾ ಅವ್ರಿಗೆ ತಲೆಗೆ ಎಣ್ಣೆ ಹಾಕೋದು ಅಥವಾ ಉಗುರು ಕಟ್ ಮಾಡೋದು ಯಾವುದಾದ್ರೂ ಪರವಾಗಿಲ್ಲ. ನಿಮ್ಮ ಕೈಲಾದಂಥ ಸೇವೆನ ನಿಸ್ವಾರ್ಥವಾಗಿ ಯಾವುದೇ ಆಶ್ರಮದಲ್ಲಾದರೂ ಮಾಡಿ. ದಯವಿಟ್ಟು ಒಳ್ಳೇದು ಮಾಡಲಿ ದೇವರು ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.